ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ ಗೆಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗೆಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗಾಯನ ಪಾಡಿದವ ಹರಿಮೂರ್ತಿಯ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿಯ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಗೆಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗೆಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗಾಯನ ಪಾಡಿದವ ಹರಿಮೂರ್ತಿಯ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ವೈಕುಂಠಕ್ಕೆ ಓಡಿದವ ವೈಕುಂಠಕ್ಕೆ ಓಡಿದವ ವೈಕುಂಠಕ್ಕೆ ಓಡಿದವ ವೈಕುಂಠಕ್ಕೆ ಓಡಿದವ ಗಾಯನ ಪಾಡಿದವ ಹರಿಮೂರ್ತಿಯ ನೋಡಿದವ ತಂಬೂರಿ ಮಿಟಿದವ ಭವಾಬ್ದಿ ದಾಟಿದವ ತಂಬೂರಿ ಮಿಟಿದವ ಭವಾಬ್ದಿ ದಾಟಿದವ ಗಾಯನ ಪಾಡಿದವ ಹರಿಮೂರ್ತಿಯ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಸುರರೊಳು ಸೇರಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಅಂದರೆ ಸನಾತನ ಸಂಸ್ಕೃತಿಯ ಕೀರ್ತನಗಳು ಮನುಷ್ಯನ ಮನಸ್ಸಿಗೆ ಭಾಳ ನಾಡ್ತದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿರ್ತಕ್ಕಂಥ ಏನು ಸಂಸ್ಕೃತಿ ಇದೆ ಅದನ್ನು ನಾವು ಕರೆಕ್ಟಾಗಿ ಕಲಿತುಕೊಂಡು ನಡ್ಕೊಂಡು ಹೋದಾಗ ಮನಸ್ಸಿಗೆ ನಮಗೆ ಭಾಳ ಖುಷಿ ಇರ್ತದೆ. ಇವತ್ತು ಕಾಲೇಜು ದಿನಗಳು ಇರಲಿ ಅಥವಾ ಮಕ್ಕಳಿಗೆ ಪ್ರಾಯದ ಒಂದು ಸಂದರ್ಭಗಳಲ್ಲಿ ಇವತ್ತೇನಾಗ್ತಾ ಇದೆ ಅಂತ ಹೇಳಿದರೆ, ನಾವು ಬೇರೆ ಬೇರೆ ವಿಚಾರಗಳಿಗೆ ಆಕರ್ಷಣೆಯಾಗಿ ನಮ್ಮ ಬದುಕನ್ನೇ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳಿಗೆ ಬಂದಿದ್ದೀವಿ. ಆತ್ಮ ಅಭಿಮಾನಗಳು ನಮಗೆ ಕಡಿಮೆಯಾಗಿ ನಾವು ಇವತ್ತು ನಮ್ಮ ಆತ್ಮಬಲ ಕುಗ್ಗಿಸುವಂತಹ ವಿಚಾರಗಳ ಬಗ್ಗೆನೇ ಜಾಸ್ತಿ ಒತ್ತು ಕೊಡ್ತಾ ಬಂದಿದ್ದೇವೆ. ಹಾಗಾಗಿ ಅವೆಲ್ಲ ತ್ಯಜಿಸಬೇಕು. ಭಗವದ್ಗೀತೆ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ. ಅಂದರೆ ಯಾವಾಗ ಧರ್ಮಗ್ಲಾನಿ ಆಗ್ತದೆ ಆಗ ನಾನು ಅವತರಣೆ ಆಗ್ತೇನೆ ಅಂತ ಹೇಳಿ ಸ್ವಯಂ ಭಗವಂತನೇ ಹೇಳಿದ್ದಾನೆ. ಹಾಗಾಗಿ ಈಗ ಧರ್ಮಗ್ಲಾನಿ ಆಗಿದೆ. ನಾವು ಯಾರ ಧ್ಯಾನವನ್ನು ಮಾಡಬೇಕು? ಸ್ವಯಂ ಪರಮಾತ್ಮನ ಭಗವಂತನ ಧ್ಯಾನವನ್ನು ಮಾಡಬೇಕು, ಭಗವಂತನನ್ನು ಒಲಿಸಿಕೊಳ್ಳಬೇಕು. ಭಗವಂತನ ಜೊತೆ ನಾವು ಸ್ನೇಹ ಸಂಬಂಧವನ್ನು ಬೆಳೆಸಿಕೊಂಡು ನಮ್ಮ ಮಾನಸಿಕತೆ, ನಮ್ಮ ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂಥ ನಮ್ಮ ಚಿಂತನೆಯನ್ನು ಬದಲಾವಣೆ ಮಾಡಿಕೊಂಡು ನಾವು ಸದಾ ಸಂತೋಷರಾಗಿರಬೇಕು. ಹಾಗಾಗಿ ಎಲ್ಲರೂ ಕೂಡ ಭಗವಂತನ ಕಡೆಗೆ ಆಕರ್ಷಣೆಯಾಗೋಲಿಕ್ಕೆ ಹೇಳೋಣ ಮತ್ತೊಮ್ಮೆ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮಿಟಿದವ ಭವಾಬ್ದಿ ದಾಟಿದವ.
ಗಾಯನ ಪಾಡಿದವ ಹರಿಮೂರ್ತಿಯ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಧನ್ಯವಾದಗಳು. ನಾನು ಎಸ್ ಸತೀಶ್ ಕುಮಾರ್ ಕೋಟೇಶ್ವರ.